ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದು ನಮ್ಮೂರು ಜಾತ್ರೆ ಲಾಗ್ ಆಗಿರುತ್ತೆ. ನಮ್ಮೂರು ಜಾತ್ರೆ ನಡೆದು 1 ತಿಂಗಳು ಆಗ್ತಾ ಬಂತು. ಇವಾಗ ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ನೀವು ಅಂದ್ಕೋಬೋದು. ಹೌದು, ನನ್ನ ಫೋನ್ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಆಗ್ಬಿಟ್ಟು ಎಡಿಟ್ ಮಾಡಬೇಕಾದ್ರೆ ವೀಡಿಯೋ ಎಲ್ಲ ಬ್ಯಾಕ್ ಬಂದುಬಿಡ್ತಿತ್ತು. ಒಂದು 3-4 ಸತಿ ಟ್ರೈ ಮಾಡ್ತಿದ್ದೆ ಡೈಲಿ, ಅದು ಯಾಕೋ ಹಾಗೆ ಬ್ಯಾಕ್ ಬರ್ತಾನೆ ಇತ್ತು. ಹಾಗಾಗಿ ಸ್ವಲ್ಪ ಬೇಜಾರಾಗಿ ಸುಮ್ಮನಾಗ್ಬಿಟ್ಟಿದೆ. ಮತ್ತು ಫೋಟೋ ಎಲ್ಲ ನಾನು ಟ್ಯಾಬಿಗೆ ಹಾಕ್ಕೊಂಡು ನೆಕ್ಸ್ಟು ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ಇದನ್ನು ವೀಡಿಯೋ ಎಡಿಟ್ ಮಾಡೋಕ್ಕೆ ಮತ್ತು ವಾಯ್ಸ್ ಓವರ್ ಕೊಡೋಕ್ಕೆ ತುಂಬ ಇದಾಯಿತು. ಹಾಗಾಗಿ ಸ್ವಲ್ಪ ಲೇಟಾಗಿ ವೀಡಿಯೋ ಅಪ್ಲೋಡ್ ಆಗ್ತಾ ಇದೆ. ಇದು ನಮ್ಮೂರು ಜಾತ್ರೆ ಕರಿಹಳ್ಳಿ, ಅಂದರೆ ಏಳುಹಳ್ಳಿ ಕರಿಯಮ್ಮ ದೇವಿ ಜಾತ್ರೆ ಅಂತ. ಅಂದರೆ ಸುತ್ತಮುತ್ತ ಫ್ರೆಂಡ್ಸ್ ಎಲ್ಲ ಗೊತ್ತಿರುತ್ತೆ. ಅಂದರೆ ಫಸ್ಟ್ ಟೈಮ್ ಯಾರು ನೋಡದೇ ಇದ್ದವ್ರಿಗೆ ಇದು ಇವಾಗ ಹಾಕಿರೋ ವಿಡಿಯೋ ಅನ್ಕೋಬೋದು. ಅದೇ ಇದು ಭಾನುವಾರ ಮತ್ತು ಸೋಮವಾರ, ಮಂಗಳವಾರ, ಅಂದರೆ ನಮ್ಮೂರು ಜಾತ್ರೆ ಗುರುವಾರದಿಂದ ಸ್ಟಾರ್ಟ್ ಆಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಎಂಡ್ ಆಗುತ್ತೆ. ಸೋಮವಾರನೇ ಎಂಡು, ಅಂದರೆ ಮಂಗಳವಾರ ಬಾನ ಅಂತ ಮಾಡ್ತಾರೆ. ಅಂದರೆ ದುರ್ಗಮ್ಮ ದೇವಿಗೆ ಬಾನ ಮಾಡ್ತಾರೆ. ಸೋಮವಾರನೇ ಎಂಡ್ ಆಗುತ್ತೆ. ಇವತ್ತು ಆರತಿ, ಹಾಗಾಗಿ ನೋಡಿ ಆರತಿ ತೊಗೊಂಡು ಇವಾಗ ಇಷ್ಟೊಂದು ಬಂದಿದ್ದಾರೆ. ಅಂದರೆ ಆ ದೇವಸ್ಥಾನ ಸುತ್ತ ಬರಬೇಕು. ಅದು ಫುಲ್ಲು ರೋಡಲ್ಲೆಲ್ಲ ಪಾಪ ಅವ್ರು ನಡ್ಕೊಂಡು ಬರಬೇಕು. ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಕಾಲು ಫುಲ್ಲು ಅಂದರೆ ಭರತನಾಟ್ಯ ಮಾಡಿಬಿಡ್ತಾರೆ ರೋಡಲ್ಲಿ. ಅಂದರೆ ಈ ಸತಿ ಯಾರೂ ಅಷ್ಟೊಂದು ಬರಲಿಲ್ಲ, ಎಲ್ಲ ಬೈಕಲ್ಲಿ ಬರ್ತಾಯಿದ್ರು ಕೆಲವೊಬ್ಬರು. ಅಂದರೆ ಅಷ್ಟೊಂದು ಬಿಸಿಲಲ್ಲಿ ಬರೋಕ್ಕೂ ಕೂಡ ಇದಾಗುತ್ತೆ. ದೇವ್ರು ಬಂದು ಅಲ್ಲಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದು ಅಲ್ಲಿ ಇವಾಗ ತೊಗೊಳ್ತಾರೆ. ಅಂದರೆ ಆರತಿನ ತೊಗೊಂಡು ಕರ್ಕೊಂಡು ಹೋಗ್ತಾರೆ. ನಮ್ಮಮ್ಮನೂ ಕೂಡ ಅಷ್ಟೊಂದೇನು ನಡೀಲಿಲ್ಲ. ನನ್ನ ತಮ್ಮ ಹೋಗಿದ್ದಕ್ಕಂತ ಪ್ರತಿ ವರ್ಷ ನನ್ನ ತಂಗಿ ಆರತಿನ ಒತ್ತುತ್ತಾ ಇದ್ದು. ಆದರೆ ಈ ವರ್ಷ ಅವಳಿಗೆ ಸ್ವಲ್ಪ ಕಾಲಿಗೆ ಪೆಟ್ಟಾಗಿರೋದ್ರಿಂದ ಅವಳು ಆರತಿನ ನೋಡೋಕ್ಕೆ ಹೋಗಲಿಲ್ಲ. ಅಮ್ಮನೇ ಎತ್ಕೊಂಡು ಹೋದ್ರು ಆರತಿನ. ನಾನು ಮದುವೆಗಿಂತ ಮುಂಚೆ ಆರತಿ ಓದ್ತಿದ್ದೆ ಅಷ್ಟೇ. ಮದುವೆ ಆದಮೇಲೆ ಒಂದು ದಿವಸನೂ ಕೂಡ ಆರತಿನ ಎತ್ತೀರಾ. ಯಾಕಂದರೆ ಸೋನಿ ಎಲ್ಲ ಇರ್ತಾರಲ್ಲ, ಅವ್ರನ್ನ ಎತ್ಕೊಂಡು ಆರತಿ ಎತ್ಕೊಳ್ಳೋಕ್ಕೆ, ಅಂದರೆ ಇವ್ರು ಯಾರೂ ಇರಲ್ಲ, ಒಬ್ಬರೇ ನಾನೇ ಇರಬೇಕಾಗುತ್ತೆ. ಹಾಗಾಗಿ ಆರತಿನ ಎತ್ಕೊಂಡು ಹೋಗಲಿಲ್ಲ. ದೇವಸ್ಥಾನ ಸುತ್ತು ಬರಬೇಕಾಗುತ್ತೆ. ಅಂದರೆ ಇಲ್ಲಿ ಒಂದು 4-5 ದೇವ್ರು ಬಂದಿದೆ. ಅಂದರೆ ಕರಿಯಮ್ಮ ದೇವಿ ಇದ್ದಾರಲ್ಲ, ಅವ್ರ ಅಕ್ಕ ತಂಗಿಯವರು, ಆ ಥರ 3-4 ದೇವರು ಬಂದಿದ್ದಾರೆ. ಇವತ್ತು ಸಿಡಿ ಈ ತಾಯಿ ಜಾತ್ರೆಗೆ ಆ ತಾಯಿ ಬರಲ್ಲ, ಆ ತಾಯಿ ಜಾತ್ರೆಗೆ ಈ ತಾಯಿ ಬರಲ್ಲ. ಈ ಜಾತ್ರೆ ನಡಿಬೇಕಾದ್ರೆ ಹೋಗಿ ಮುಳ್ಳು ಹಾಕ್ಕೊಂಡೆ ಬರಬಾರ್ದು ಅಂತ ಇದ್ದಾಗ
ಆಗ್ತದೆ. ದೇವ್ರಿಗೆ ಎಷ್ಟು ಜಿದ್ದಾಜಿದ್ದಿ ಇರುತ್ತಲ್ಲ ಹಾಗೆ. ಹಾಗೆ ಇದು ಮಂಗಳವಾರ ಕಂಟಿನ್ಯೂ ಲಾಗಾಗಿರುತ್ತೆ. ನಾನು ಜಾಸ್ತಿ ವೀಡಿಯೋ ಕೂಡ ಮಾಡ್ಕೊಂಡಿಲ್ಲ, ಸ್ಟೋರೇಜ್ ಪ್ರಾಬ್ಲಮ್ ಆಗಿ. ಕರೆಕ್ಟಾಗಿ ಇದು ಸೋಮವಾರ ಲಾಗ್ ನಾನು ಅಪ್ಲೋಡ್ ಮಾಡಿಲ್ಲ. ಅದು ಸೋಮವಾರ ಅಶ್ವಿನಿ ಅದು ಅವಳು ಮಾಡ್ಕೊಂಡಿದ್ಲು ವೀಡಿಯೋ ಅವಳ ಫೋನಲ್ಲಿ. ಆದರೆ ಅವಳದೆಲ್ಲ ಡಿಲೀಟ್ ಆಗಿದೆ ಫೋನಲ್ಲಿ ಅಂದ್ಬಿಟ್ಟು ಆಮೇಲೆ ಸೋಮವಾರದ್ದು ನಂದು ವೀಡಿಯೋ ಸಿಗಲಿಲ್ಲ. ಬರೀ ಇದು ಭಾನುವಾರ ಮತ್ತು ಮಂಗಳವಾರ ಲಾಗ್ ಆಗಿರುತ್ತೆ. ಇವತ್ತು ಅಂದರೆ ಅಪ್ಪ ಅವ್ರು ಹುಟ್ಟಿದೂರು ಅಂದರೆ ನಾವು ಇವಾಗಿರೋದು ಬೈರಾಪುರ, ಅದು ಸ್ವಂತ ಅಪ್ಪ ಅವ್ರ ಊರಲ್ಲ. ಅದು ಸ್ವಂತ ಊರು ಬಂದು ಕೋಡಿಹಳ್ಳಿ ಅಂತ. ಇಲ್ಲಿ ಅಪ್ಪ ಅವರು ಮನೆ ಮತ್ತು ಇದ್ದಿದ್ದು. ಆಮೇಲೆ ಇಲ್ಲಿ ಅಂದರೆ ನಮ್ಮ ಅಪ್ಪ ಅವ್ರು ಸ್ವಲ್ಪ ಚಿಕ್ಕವ್ರು ಇರಬೇಕಾದ್ರೆ ಮನೆ ಏನೋ ಸುಟ್ಟೋಯ್ತಂತೆ. ಅವಾಗ ಬರೀ ಗರಿ ಮನೆ ಅಂತ, ಅಂದರೆ ಗರಿ ಹಾಕಿ ಮನೆ ಮಾಡಿರ್ತಾರಲ್ಲ, ಅವಾಗೆಲ್ಲ ಮನೆ ಕಟ್ಟೋಕ್ಕೆ ಅಷ್ಟೊಂದು ಇದಿರಲಿಲ್ಲ. ಹಾಗಾಗಿ ಗರಿ ಮನೆ ಇತ್ತಂತೆ. ನಮ್ಮ ಅತ್ತೆ ಏನೋ ಸೀಮೆಣ್ಣೆ ಬುಟ್ಟಿ ಇಟ್ಕೊಂಡು ಅದೇನೋ ಗೊತ್ತಿಲ್ದಂಗೆ ಅದು ಫುಲ್ ಹತ್ಕೊಂಡ್ಬಿಟ್ಟಿತ್ತಂತೆ. ಪಾಪ ನಮ್ಮ ಅತ್ತೆಗೂ, ಅವ್ರು ಇನ್ನೂ ಚಿಕ್ಕವರು, ಅವ್ರಿಗೂ ಗೊತ್ತಿರಲ್ಲ. ಅಲ್ಲಿ ಇಕ್ಕಿದ್ರಂತೆ ಫುಲ್ ಮನೆಯೆಲ್ಲ ಸುಟ್ಟೋಗಿತ್ತಂತೆ. ಆವಾಗ ಕುರಿ ದನ ಮತ್ತು ಹಸು ಎಲ್ಲ ತುಂಬ ಇತ್ತುವಂತೆ. ಎಲ್ಲ ಹಾಗೆ ಸುಟ್ಟೋಯ್ತಂತೆ ಮನೆಯಿಂದ. ಹಾಗೆ ಬಟ್ಟೆ ಕೂಡ ಇರಲಿಲ್ಲ, ಹಾಗೆ ಬಂದುಬಿಟ್ಟಿದ್ದಾರೆ ಅಲ್ಲಿಂದ. ಅಂದರೆ ನಮ್ಮ ಅಜ್ಜಿ ಊರು, ನಮ್ಮ ಅಪ್ಪ ಅವರ ಅಮ್ಮ ಇದ್ದಾರಲ್ಲ, ಅವ್ರ ತವ್ರ ಮನೆಗೆ ಬೈರಾಪುರಕ್ಕೆ ಬಂದುಬಿಟ್ಟಿದ್ದಾರೆ. ಆವಾಗ ಅಣ್ಣ ತಮ್ಮಂದಿರು ಅವರೆಲ್ಲ ಸೇರಿ ಸೈಟ್ ಕೊಟ್ಟು ಇಲ್ಲಿವಾಗ ನಾವಿರೋ ಬೈರಾಪುರದಲ್ಲಿ ಮನೆ ಕಟ್ಕೊಂಡಿರೋದು. ಸ್ವಂತ ಊರು ಬಂದು ನಮ್ಮದು ಇದೆ ಕೋಡಿಹಳ್ಳಿ ಅಂತ ಅಪ್ಪ ಹೇಳ್ತಾ ಇರ್ತಾರೆ. ಆ ಸೈಟು ಕೂಡ ಆ ಕಡೆ ಇದೆ ಮನೆ. ಅಂದರೆ ಅವಾಗಲೇ ಸುಟ್ಟೋಗಿತ್ತಲ್ಲ, ಮತ್ತೆ ಅಲ್ಲಿ ಮನೆ ಏನೂ ಕಟ್ಟಿಲ್ಲ. ನಮ್ಮದು ಆಸ್ತಿ ಎಲ್ಲ ಬಂದು ಇಲ್ಲೇ ಇರೋದು ಜಾಸ್ತಿ. ಅಲ್ಲಿ ಬೈರಾಪುರದಲ್ಲಿ ಒಂದು ಸ್ವಲ್ಪ ಅಷ್ಟೇ ಇರೋದು. ಇಲ್ಲಿ ನಮ್ಮ ಮನೆ ದೇವರು ಟೊಕ್ರಿ ಬೆನ್ಕಿ ಅಂತ. ಇವತ್ತು ಇಲ್ಲಿ ಮರಿ ಕುಯ್ಯೋಕ್ಕೆ ಅಂತ ಬಂದಿದ್ದೀವಿ. ಎಲ್ಲರೂ ಕೂಡ ಜಾತ್ರೆ ಅಂದರೆ ದುರ್ಗಮ್ಮನ ಜಾತ್ರೆ ಮತ್ತು ನಮ್ಮೂರಲ್ಲೂ ಕೂಡ ಅಂದರೆ ದೇವಸ್ಥಾನ ಓಪನಿಂಗ್ ಥರ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ, ದೇವಸ್ಥಾನ ಇದು ಅಂತ. ನಾವು ಅಲ್ಲೇನು ಕುಯ್ಯಕ್ಕೆ ಹೋಗಲಿಲ್ಲ. ಇವತ್ತು ಮನೆ ದೇವರಿಗೆ ಟೊಕ್ರಿ ಬೆನ್ಕಿಗೆ ಕುಯ್ಯೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದು ಇವಾಗ ನಮ್ಮ ಚಿಕ್ಕಪ್ಪ ಅವರು ಒಂದು ಮರಿ ಮತ್ತು ನಮ್ಮದೊಂದು ಮರಿ ಮತ್ತು ಆರತಿ ಎಲ್ಲ ಮಾಡ್ಕೊಂಬಂದಿದ್ವಲ್ಲ, ಅದನ್ನೆಲ್ಲ ಇವಾಗ ಅಮ್ಮ ಮತ್ತು ದೀಪ ಎಲ್ಲ ಬೆಳಗ್ತಾ ಇದ್ದಾರೆ. ಇವಾಗ ದೀಪ ಎಲ್ಲ ಆರತಿ ಎಲ್ಲ ಆದಮೇಲೆ ಇವಾಗ ಮರಿ ಕುಯ್ಯೋಕ್ಕೆ ಫಸ್ಟು ಅಪ್ಪನೆ ಕೇಳಬೇಕಾಗುತ್ತೆ. ಅಪ್ಪನೆ ಎಲ್ಲ ಕೊಟ್ಟಾದಮೇಲೆ ಮರಿ ನೆಕ್ಸ್ಟು ಕುಯ್ಯಬೇಕು. ಹಾಗಾಗಿ ಇವಾಗ ಪೂಜೆನೆಲ್ಲ ಮಾಡ್ಕೊತಾ ಇದ್ದೀವಿ. ದೇವ್ರ ಹೆಸರು ಬಂದು ಟೊಕ್ರಿ ಬೆನ್ಕಿ ಅಂತ. ಇಲ್ಲಿ ಫಸ್ಟು ಈ ಥರ ರೋಡೆಲ್ಲ ಇರಲಿಲ್ಲ, ಚೆನ್ನಾಗಿತ್ತು ಒಂಥರ ಗುಡಿ. ಇಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಇಲ್ಲಿ ಮತ್ತೆ ಒಂದು ದೊಡ್ಡದು ಒಂದು ಇದಿತ್ತು, ಅಂದರೆ ಬೇವಿನ ಮರ ಅಲ್ಲೆಲ್ಲ ಕಿತ್ತಿ ಆಮೇಲೆ ಇದೇನೋ ದೊಡ್ಡ ಪ್ರಾಬ್ಲಮ್ ಆಯಿತು. ದೇವರೇನೋ ಇದಾಯಿತು ಅಂತ, ಭಿನ್ನಾಯಿತು ಅಂತ ಮತ್ತೆ ದೇವ್ರನ್ನ ಅಂದರೆ ಶಿವಲಿಂಗನ ಕರೆಸಿ ಮತ್ತೆ ಇಲ್ಲಿ ಓಪನ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ರಂತೆ. ಅದು ಕೇಳಿದಷ್ಟೇ, ಯಾವತ್ತೂ ಹೋಗಿರಲಿಲ್ಲ ಇಲ್ಲಿದ್ದರೂ ಕೂಡ. ಅಪ್ಪ ಅವ್ರು ಹೇಳ್ತಾಯಿದ್ರು ಇವಾಗ ಪೂರ್ತಿ ಚೇಂಜ್ ಆಗಿಬಿಟ್ಟಿದೆ, ರೋಡ್ ಆಗಿಬಿಟ್ಟಿದೆಯಲ್ಲ, ಹಾಗಾಗಿ ಮತ್ತು ಅಲ್ಲಿ ಪಕ್ಕದಲ್ಲಿ ತುಂಬ ಚೆನ್ನಾಗಿತ್ತು. ಒಂಥರ ಬಿಸಿಲು ಇರ್ತಿರಲಿಲ್ಲ ಜಾಸ್ತಿ, ನೆರಳು ಜಾಸ್ತಿ ಇರ್ತಿತ್ತು. ಅಂದರೆ ಹುಣ್ಸೆಹಣ್ಣು ಮರ ಎಲ್ಲ ಇತ್ತಲ್ಲ, ಚೆನ್ನಾಗಿರ್ತಿತ್ತು. ಆದರೆ ರೋಡಿಂದ ಎಲ್ಲ ತೆಗ್ದಿದ್ದಾರಲ್ಲ, ಒಂಥರ ಅನ್ನಿಸ್ತಾಯಿತ್ತು, ಬಿಕೋ ಥರ. ಹಾಗೆ ಇವಾಗ ಇಲ್ಲೇ ಮರಿ ಕುಯ್ದು ಇಲ್ಲೇ ಇದು ಮಾಡಬೇಕು, ಅಂದರೆ ಸ್ವೀಟ್ ಮಾಡಿ, ಅಂದರೆ ಅಕ್ಕಿ ಪಾಯಸ ಮಾಡಿ ಮತ್ತು ಮರಿ ಇದಿರುತ್ತಲ್ಲ ಲಿವರ್, ಅದನ್ನೆಲ್ಲ ತೆಗ್ದು ಇಲ್ಲೇ ಒಂಥರ ಅಂದರೆ ಏನೂ ಹಾಕೋಂಗಿಲ್ಲ, ಅದು ಬೇರೆ ಸಾಂಬಾರು ಥರ ಅಲ್ಲ, ಒಂಥರ ಇದು ಮಾಡ್ತಾರೆ. ಅದನ್ನ ಮಾಡಿ ಇಲ್ಲೇ ಎಡೆ ಕೊಟ್ಟು ನೆಕ್ಸ್ಟು ನಾವು ಮಟನ್ನ ತೊಗೊಂಡೋಗ್ಬೇಕಾಗುತ್ತೆ. ಇವಾಗ ಅಪ್ಪನೇ ಕೇಳ್ತಾ ಇದ್ದಾರೆ, ಅಪ್ಪನೇ ಕೊಡ್ತಾನೇ ಇಲ್ಲ. ಅಂದರೆ ನಾವು ವರ್ಷಕ್ಕೊಂದ್ಸತಿ ಈ ಥರ ಮಾಡ್ತೀವಿ, ವರ್ಷಕ್ಕೊಂದೇ ಸತಿ ಬರೋದು ಅನಿಸುತ್ತೆ. ಆಮೇಲೆ ಅಮ್ಮವ್ರು ಬೆಂಗ್ಳೂರಿಗೆ ಹೋಗ್ತಾರೆ, ಆಮೇಲೆ ಚಿಕ್ಕಪ್ಪ ಅವರೇನು ಬರೋಲ್ಲ ಜಾಸ್ತಿ. ಹಾಗಾಗಿ ನೋಡಿ ಅಪ್ಪನೇ ಕೂಡ ಸ್ವಲ್ಪ ಲೇಟ್ ಆಗ್ತಾಯಿದೆ. ಅಂದರೆ ಅಪ್ಪ ಅವರು ಒಂದು ವರ್ಷಕ್ಕೊಂದು ಸತಿ ಮಾಡ್ತಾನೆ ಇರ್ತಾರೆ. ಆದರೂ ಕೂಡ ಅಪ್ಪನೇ ಕೊಡೋಕ್ಕಿದ್ದು ಹಿಂದೆ ಮುಂದೆ ನೋಡ್ತಾ ಇತ್ತು. ಆಮೇಲೆ ನಮ್ಮ ಅಪ್ಪ ಫುಲ್ ಕಾಲಿಗೆಲ್ಲ ಬಿದ್ದು, ಅಂದರೆ ಕೈ ಮುಗಿದು ಆಮೇಲೆ ಬೇಡ್ಕೊಂಡಿದ್ದಕ್ಕೆ ಕೊಡ್ತಾ ಇತ್ತು. ಹಾಗೆ ಇಲ್ಲಿ ಬಂದರೆ ಒಂಥರ ಖುಷಿ ಅನಿಸುತ್ತೆ. ಅಂದರೆ ನಮ್ಮದು ಹುಣ್ಸೆಹಣ್ಣು ಮರ, ನಮ್ಮ ಅಪ್ಪವ್ರು ಹೇಳ್ತಾ ಇರ್ತಾರೆ, ಹಿಂಗೆ ಆಟ ಆಡ್ತಾಯಿದ್ವು, ಇಲ್ಲಿದ್ವು, ಈ ಥರ ನಿಮ್ಮ ತಾತ ಹಂಗೆ ಬರ್ತಾಯಿತ್ತು, ಅದನ್ನೆಲ್ಲ ಕೇಳ್ತಾ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಒಂದೊಂದು ಸತಿ ಅನಿಸುತ್ತೆ ಅವ್ರು ಹುಟ್ಟಿದೂರಲ್ಲೇ ನಾವು ಇರಬೇಕಾಗಿತ್ತು ಅಂತ. ಆದರೆ ಚಿಕ್ಕ ವಯಸ್ಸಲ್ಲಿ ಮನೆಯೆಲ್ಲ ಸುಟ್ಟೋಗಿ, ಹಸು ಮತ್ತು ಕುರಿ ಮೇಕೆ ಎಲ್ಲ ಬಟ್ಟೆ ಪ್ರತಿಯೊಂದು ಸುಟ್ಟೋಗುತ್ತೆ. ಏನೂ ಇಲ್ದಂಗೆ ಇಲ್ಲಿ ಬಂದು ಇಷ್ಟೊಂದು ಇದು ಮಾಡ್ತಾನೆ ಅಂದರೆ ನಿಜ ಗ್ರೇಟೇ ಅನಿಸುತ್ತೆ ಒಂದೊಂದು ಸತಿ. ಹಾಗೆ ನೋಡಿ ಅಲ್ಲಿಂದ ಎಲ್ಲ ಬಂದಿದ್ವಲ್ಲ, ಇವಾಗ ಮರಿ ಎಲ್ಲ ಕೊಡಿತಾ ಇದ್ದಾರೆ. ನಾನು ಸ್ವಲ್ಪ ಅದು ಲೇಟಾಗಿ ಇದು ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ, ಬ್ಲಡ್ ಎಲ್ಲ ತೋರಿಸೋ ಹಾಗಿಲ್ಲ ಅಂತ. ಈ ಕಡೆ ನಮ್ಮ ಚಿಕ್ಕ ಮಾವ ನಮ್ಮದು ಕ್ಲೀನ್ ಮಾಡ್ತಾಯಿದ್ದಾರೆ, ಈ ಕಡೆ ಚಿಕ್ಕಪ್ಪ ಅವ್ರದ್ದು ಕ್ಲೀನು ಮಾಡ್ತಾಯಿದ್ದಾರೆ. ಎರಡೂ ಕಡೆ ಸೇರಿಸಿ ಸ್ವಲ್ಪ ಮಟನ್ನು ಅದು ತೊಗೊಂಡು, ಅಂದರೆ ಮಟನ್ ತೊಗೊಳ್ಳೋ ಹಾಗಿಲ್ಲ, ಅದ್ರ ಲಿವರ್ ಅದೆಲ್ಲ ಇರುತ್ತಲ್ಲ ಅದನ್ನು ತೊಗೊಂಡು ಇಲ್ಲಿ ಅಂದರೆ ಸಾಂಬಾರು ಮಾಡೋಕ್ಕೂ ಕೂಡ ಒಂದು ಕೆಲವೊಂದು ಇದಿದೆ. ಬೆಳ್ಳುಳ್ಳಿ ಆ ಥರ ಏನೂ ಹಾಕೋ ಹಾಗಿಲ್ಲ, ಬರೀ ಅರಿಶಿನ ಪುಡಿ ಉಪ್ಪು ಹಾಕಿ ಅಷ್ಟೇ ಬೇಯಿಸ್ಕೊಬೇಕು.
ಬೇಯಿಸ್ಕೊಂಡಾದ್ಮೇಲೆ ಎಡೆ ಕೊಡಬೇಕಾಗುತ್ತೆ. ನಾನು ಇಲ್ಲಿ ವೀಡಿಯೋ ಮಾಡ್ತಿರೋದಕ್ಕೆ ನನ್ನ ತಮ್ಮ ಅಂತೂ ವೀಡಿಯೋ ಮಾಡಬೇಡ ಅಂತ ಕೈಯೆಲ್ಲ ಹಿಡ್ತಾನೆ ಇದ್ದಾನೆ. ಅವ್ನ ಮುಂದೆ ವೀಡಿಯೋ ಮಾಡಿದ್ರೆ ಸಾಕು ಒಳ್ಳೆ ತಲೆ ಚೀಸ್ಕೊಂಬಿಡ್ತಾನೆ ಅವನಂತೂ. ಹಾಗೆ ಅಲ್ಲಿ ಊರಿಂದ ತಂದಿದ್ದ ಗ್ಯಾಸು ಪೂರ್ತಿ ಅದು ಲೀಕ್ ಆಗ್ತಿತ್ತು. 1 ಗಂಟೆ ಅದಕ್ಕೆ ಒದ್ದಾಡ್ಬಿಟ್ಟಿದ್ದೀವಿ. ಸುಮ್ಮನೆ ಆ ಟೈಮ್ ವೇಸ್ಟಾಯಿತು. ಅದು ಊರಿಂದ ಬರಬೇಕಾದ್ರೆ ನೋಡ್ಕೊಂಡಿಲ್ಲ ಅದು ಲೀಕ್ ಆಗ್ತಿದೆ ಅಂತ. ಇಲ್ಲಿ ಬಂದರೆ ಸಖತ್ತು ಸ್ಮೆಲ್ ಬರ್ತಾಯಿತ್ತು. ಅದು ಬೇರೆ ಬಿಸಿಲು ಅಂದರೆ ತುಂಬಿದೆ ಗ್ಯಾಸು. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸಾಕಾಗೋಯಿತು. ನಾವು ಬೆಳಗ್ಗೆ 10 ಗಂಟೆಗೆ ಹೋಗಿದ್ದು, 4 ಗಂಟೆ ಆದರೂ ಕೂಡ ಸುಮ್ಮನೆ ಕುಂತಿದ್ದೀವಿ ಇಷ್ಟು ಮಾಡೋಕ್ಕೆ. ಅಂದರೆ ಗ್ಯಾಸ್ ಕೈ ಕೊಟ್ಟು ಅದು ಬಿಸಿಲಲ್ಲಿ ಬೇರೆ ಓಡಾಡೋಕ್ಕಾಗ್ತಿರ್ಲಿಲ್ಲ ನೀರಕ್ಕೆ ಅದಕ್ಕೆಲ್ಲ. ಇವಾಗೆಲ್ಲ ಫೈನಲಿ ಎಲ್ಲ ಮಾಡಾಯಿತು. ಇವಾಗೆಲ್ಲರೂ ಕೂಡ ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಧೂಪ ಹಾಕ್ಬೇಕಿಲ್ಲಿ. ಹಾಗಾಗಿ ಧೂಪ ಎಲ್ಲ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಎಡೆ ಕೊಡ್ತಾ ಇದ್ದಾರೆ ಇವಾಗ ಫಸ್ಟು. ಏನಂದರೆ ನಾವೆಷ್ಟೇ ದೂರ ಇದ್ದರೂ ಕೂಡ ನಾವು ಮನೆ ದೇವ್ರನ್ನ ಬಿಟ್ಕೊಡೋಕ್ಕಾಗಲ್ಲ ಅನಿಸುತ್ತೆ. ಅಂದರೆ ನಮ್ಮ ಮನೆತನನ ಅವ್ರು ಕಾಯ್ಕೊಂಡೇ ಹೋಗ್ತಾ ಇರ್ತಾರೆ. ಹಾಗಾಗಿ ಎಷ್ಟೇ ದೂರ ಇದ್ದರೂ ಕೂಡ ಮನೆ ಇದನ್ನ ಬಿಡೋಕ್ಕಾಗಲ್ಲ. ಹಾಗೆ ಅಂದರೆ ನಮ್ಮ ಇದರಲ್ಲಿ ಏನೇ ಒಂದು ಪೂಜೆ ಮಾಡಿದ್ರು ಡ್ಯಾನ್ಸ್ ಇರುತ್ತೆ, ನೋಡ್ಕೊಬನ್ನಿ. कसे होत ಹಾಗೆ ಇವಾಗ ಸ್ವಲ್ಪ ಡ್ಯಾನ್ಸ್ ಮಾಡಿಬಿಟ್ಟು, ಅಂದರೆ ನಮ್ಮ ಕಲ್ಚರಲ್ಲಿ ಇದೊಂದು ಡ್ಯಾನ್ಸ್ ಮಾಡ್ತಾರೆ, ಪದ ಹೇಳ್ಕೊಂಡು ಡ್ಯಾನ್ಸ್ ಮಾಡೋದು. ಅದಾದಮೇಲೆ ಇವಾಗ ಧೂಪ ಎಲ್ಲ ಹಾಕಿ ನೀಟಾಗಿ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀವಿ. ಅಂದರೆ ಈ ಊರಲ್ಲಿ ಮಾಡ್ತಾ ಇಲ್ಲ ಇವತ್ತು ಬಾನ, ಅಂದರೆ ಅದೇನೋ ದೇವಸ್ಥಾನ ಓಪನಿಂಗಿಗೆ ಇದಾಗಿತ್ತಂತೆ. ಹಾಗಾಗಿ ಅವ್ರು 48 ದಿವಸ ಆದಮೇಲೆ ನಾವು ಮಾಡ್ತೀವಂತ ಯಾರೂ ಕೂಡ ಮಾಡಿರಲಿಲ್ಲ, ಅಂದರೆ ಅಣ್ಣ ತಮ್ಮಂದಿರವರೆಲ್ಲ. ಹಾಗಾಗಿ ಇವಾಗ ನಾವೇ ಮಾಡ್ಕೊತಾ ಇದ್ದೀವಿ. ನಾವು ಇಬ್ಬರು ಮನೇಲಿ, ಅಂದರೆ ಅಪ್ಪವರು ಇರಲ್ವಲ್ಲ, ಹಾಗಾಗಿ ನಾವೇ ಮಾಡಿಕೊಂಡು ಪೂಜಾರಿದ್ರು ಅವ್ರ ಹತ್ರನೇ ಮಾಡಿಸ್ಕೊಂಡು, ಇವರು 48 ದಿವ್ಸಕ್ಕೆ ಮಾಡ್ತೀವಿ ನಾವು, ಇವಾಗಲೇ ಮಾಡಲ್ಲ ಅಂತ ಇದ್ದರು. ಹಾಗೆ ಅಣ್ಣ ತಮ್ಮಂದಿರವರೆಲ್ಲ ಬಂದಿದ್ದರು. ಇವಾಗ ಅವರು ಕೂಡ ಇದ್ರ ಮುಂದೆನೇ, ಅವ್ರ ಮುಂದೆನೇ ಇವಾಗ ಪೂಜೆ ಎಲ್ಲ ಮಾಡಿ ನಾವು ಕೂಡ ಕೈ ಮುಗಿದು ಇವಾಗ ಪ್ರಸಾದನೆಲ್ಲ ಕೊಡ್ತಾ ಇದ್ದಾರೆ. ಒಂಥರ ಸೂಪ್ ಥರ ಇರುತ್ತದು, ತುಂಬ ಚೆನ್ನಾಗಿರುತ್ತೆ ಅದು. ನಾನಂತೂ ಅದು ಒಂದು ಗ್ಲಾಸಲ್ಲಿ ಹಾಕ್ಸೋದು 2-3 ಸತಿ ಕುಡ್ದಿದ್ದೀನಿ ನಾನು ನನ್ನ ತಮ್ಮ. ತುಂಬ ಚೆನ್ನಾಗಿರುತ್ತೆ, ಒಂಥರ ಪ್ರಸಾದ ಹೇಳೋಕ್ಕಾಗಲ್ಲ ಆ ಥರ ಇರುತ್ತೆ. ನಾನು ಕೂಡ ಇವಾಗ ಪೂಜೆನೆಲ್ಲ ಮಾಡಿದೆ. ಅಂದರೆ ಫಸ್ಟು ತಿಂದ್ಬಿಟ್ಟು ಪೂಜೆ ಮಾಡಲಿಲ್ಲ ನಾನು, ಫಸ್ಟು ಪೂಜೆ ಮಾಡಿಬಿಟ್ಟೆ ನೆಕ್ಸ್ಟ್ ಇಸ್ಕೊಂಡು ತಿಂದಿದ್ದು. ಹಾಗೆ ಲಸುಗೂ ಕೂಡ ಇವಾಗ ಧೂಪ ಎಲ್ಲ ಹಾಕ್ಸಿ ನೀಟಾಗಿ ಪೂಜೆ ಮಾಡ್ತಾಯಿದ್ದೆ. ಅಂದರೆ ನಮ್ಮೂರಲ್ಲಿ ಎಲ್ಲಿ ನಾವು ಶಿವರಾತ್ರಿ ದಿವಸ ಮಾಡ್ತೀವಲ್ಲ, ಅದು ದೇವರು ಕೂಡ ಟೊಕ್ರಿ ಬನ್ಕಿನೇ. ಈ ಮನೆ ದೇವರು ಕೂಡ ಟೊಕ್ರಿ ಬನ್ಕಿನೇ. ಎಲ್ಲ ಕಡೆ ತಾಯಿನೇ ನಿಲ್ಲಿಸಿದ್ದಾಳೆ. ಕೆಲವೊಬ್ಬರು ಮನೆ ಇದಾಗಿರುತ್ತಲ್ಲ ತಾಯಿ, ಹಾಗಾಗಿ ಇಲ್ಲಿ ಅಪ್ಪವ್ರ ಮನೆಯಲ್ಲೂ ಕೂಡ ಟೊಕ್ರಿ ಬನ್ಕಿನ ಪೂಜೆ ಮಾಡ್ತಾರೆ. ಅಲ್ಲೂ ಕೂಡ ಟೊಕ್ರಿ ಬನ್ಕಿಗೆ ಪೂಜೆನ ಮಾಡ್ತಾರೆ. ಇವಾಗ ಎಲ್ಲರೂ ಕೂಡ ಒಬ್ಬೊಬ್ಬರೇ ಪೂಜೆನ ಮಾಡ್ತಾಯಿದ್ರು. ಹಾಗೆ ಪ್ರಸಾದ ಹಚ್ಚೋಕ್ಕೆ ನಮ್ಮಮ್ಮ ಕೈಯಲ್ಲಿ ಸುಡ್ತಾ ಇರುತ್ತೆ, ತಗೊಳ್ರಿ ಅಂದ್ಬಿಟ್ಟು ಪೇಪರೆಲ್ಲ ಹರಿದು ಕೊಡ್ತಾಯಿದ್ರು ನಮಗೆ. ಅಂದರೆ ಈ ಲಸು ಈ ಥರ ಸ್ವೀಟ್ ತಿನ್ನೋಕೆ ಅವನಿಗೆ ಜಾಸ್ತಿ, ಅಕ್ಕಿ ಪಾಯಸ ಅಂದರೆ ಜಾಸ್ತಿ ಇಷ್ಟಪಡ್ತಾನೆ, ಹಾಗಾಗಿ ಕೊಡ್ತಾಯಿದ್ರು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಅಲ್ಲಿಂದ ಬಂದು ಇವಾಗ ಅಡುಗೆ ಸ್ಟಾರ್ಟ್ ಮಾಡಿಕೊಂಡ್ವು. ಅಂದರೆ ಮಟನ್ನು ಚಿಕನು, ಅಂದರೆ ಅತ್ತೆ ಮತ್ತು ದೀಪಿಕಾ ನವೀನ ಇವ್ರು 3 ಜನ ನಾನ್ ವೆಜ್ಜಲ್ಲಿ ಮಟನ್ ತಿನ್ನಲ್ಲ, ಬರೀ ಚಿಕನ್ ಅಷ್ಟೇ. ಹಾಗಾಗಿ ಇವರಿಗೆ ಚಿಕನ್ ಸಾಂಬಾರು ಎಷ್ಟೆಷ್ಟು ಬೇಕು ಅಂತ ಅತ್ತೆನೇ ಹಾಕ್ತಾಯಿದ್ರು. ಇನ್ನು ಮಟನ್ ಸಾಂಬಾರು ಮಾಡೋಕ್ಕೆ ಎಲ್ಲ ಬೇರೆ ಬೇರೆ ಥರ ಪೇಸ್ಟ್ನ ರುಬ್ಬಿಟ್ಕೊಂಡಿದ್ದೀವಿ. ಇನ್ನು ಬೋಟಿ ಗುಜ್ಜು ಕೂಡ ಮಾಡೋಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮಪ್ಪ ಬಂದು ರೇಗಿಸ್ತಾ ಇರ್ತಾರೆ. ನಮ್ಮಪ್ಪ ಇದ್ದ ಕಡೆ ಕಾಮಿಡಿ ಅಂತ ಫುಲ್ ಎಷ್ಟು ನಗ್ತೀರಾ ನಗ್ಬಿಡಿ ಅಂದ್ಬಿಡ್ತಾರೆ. ಅಂದರೆ ಸುಮ್ಮನೆ ಬಂದು ಏನೋ ಒಂದು ಹೇಳಿ ನಗಿಸ್ತಾನೆ ಇರ್ತಾರೆ. ಅಲ್ಲಿಂದ ಬಂದು ಸ್ವಲ್ಪ ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಲೇಟೇ ಆಯಿತು. ಹಾಗೆ ಹೊರಗಡೆ ಎಲ್ಲ ಕೂತ್ಕೊಂಡು ಇವ್ರಿಗೆಲ್ಲ ಜ್ಯೂಸು ಅದು ಇದು ತಂದ್ಕೊಡೋದೆಲ್ಲ ಮಾಡ್ತಾಯಿದ್ರು ಅಪ್ಪ. ಹಾಗೆ ಇವರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಅಂದರೆ ಡಕ್ ತಂದಿದ್ಲು ಅಶ್ವಿನಿ, ಆದರೆ ಕೆಲವೊಬ್ಬರೆಲ್ಲ ಡ್ಯಾನ್ಸ್ ಎಲ್ಲ ತಿಂದ್ಬಿಟ್ಟು ಹೋಗ್ತಾಯಿದ್ರು. ನಮ್ಮ ಮನೆಯದೇ ಸ್ವಲ್ಪ ಲೇಟ್ ಆಯಿತು, ಕೆಲವೊಬ್ರು ಅಡುಗೆ ಮಾಡ್ತಾಯಿದ್ರು, ನಡೀತಾಯಿತ್ತು ನಿಧಾನಕ್ಕೆ ಕೆಲಸಗಳೆಲ್ಲ. ಹಾಗೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಸ್ಪ್ರೈಟ್ ಎಲ್ಲ ಕುಡ್ಕೊಂಡು ಸುಮ್ಮನೆ ಎಂಜಾಯ್ ಮಾಡ್ತಾಯಿದ್ವು. ಒಂಥರ ಖುಷಿ ಅನಿಸುತ್ತೆ. ಅಂದರೆ ನವೀನ ಇವರೆಲ್ಲ ಕ್ರಿಕೆಟಲ್ಲಿ ಮುಳುಗೋಗ್ಬಿಟ್ಟಿದ್ರು, ಕ್ರಿಕೆಟ್ ನೋಡ್ತಾಯಿದ್ರು. ಅಲ್ಲೂ ಕೂಡ ಹೊರಗಡೆ ಬಂದು ಇನ್ನು ಸೋನಿ ಮತ್ತು ಯುಕ್ತ ಇವ್ರು 3 ಜನ ಪೂರ್ತಿ ಡ್ಯಾನ್ಸಲ್ಲಿ ಮುಳುಗೋಗ್ಬಿಟ್ಟಿದ್ರು. ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ. ಇಲ್ಲಿ ಡಕ್ ಸೌಂಡ್ ಕೊಟ್ಟಿದ್ರಲ್ಲ, ಹಾಗಾಗಿ ಅವ್ರು ಹೆಂಗೆ ಬೇಕೋ ಹಂಗೆ ಕುಣಿತಾನೇ ಇದ್ದರು. ಚಿಕ್ಕತ್ತೇನೂ ಕೂಡ ಚಿಕ್ಕಪ್ಪವ್ರ ಮನೆಯಲ್ಲಿ ಫಸ್ಟ್ ಊಟ ಮಾಡಿಬಿಟ್ಟಿದ್ರು. ಹಾಗಾಗಿ ಆಮೇಲೆ ಊಟ ಮಾಡ್ತೀವಿ ಅಂತ ಅವರು ಕೂಡ ಹೊರಗಡೆ ಹಿಂಗೆ ಸುಮ್ಮನೆ ಮಲಿಕೊಂಡಿದ್ರು. ಈ ಥರ ನೆಂಟಿದ್ರೆ 2 ಮನೇಲಿ ಊಟ ಮಾಡಬೇಕಲ್ಲ, ಹಾಗಾಗಿ ಅತ್ತೆ ಹೇಳ್ತಾಯಿದ್ರು 2 ಮನೇಲಿ ತಿನ್ನೋಕ್ಕಾಗಲ್ಲ, ಆಮೇಲೆ ತಿನ್ನೋಣ ಲೈಟಾಗಿ.
ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ. ಹಾಗೆ ಇವಾಗ ಅವರು ಕೂಡ ಡ್ಯಾನ್ಸ್ ಮಾಡ್ತಿದ್ರಲ್ಲ ಅದನ್ನೆಲ್ಲ ನೋಡಿಕೊಂಡು ಈ ರೋಡಲ್ಲಿ ಬರೋದಕ್ಕೆಲ್ಲ ಹೋಗಿ ನೋಡ್ಕೊತಾ ಬರ್ತಾ ಕೂತ್ಕೊಂಡಿದ್ವು. ಹಾಗೆ ಅಂದರೆ ಅಪ್ಪನ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಕೇಳಿಕೊಂಡು ಅಂದರೆ ಹಳೇದೆಲ್ಲ ಹೇಳಿ ಹೇಳಿ ನಗಿಸ್ತಾಯಿದ್ರು ಅಪ್ಪ. ಹಾಗೆ ಇವಾಗ ನಾವು ಕೂಡ ಊಟ ಮಾಡೋಣ ಅಂದ್ಬಿಟ್ಟು ಇವಾಗ ಕೂತ್ಕೊಂಡಿದ್ವು. ಲಾಸ್ಟಲ್ಲಿ ಎಲ್ಲರಿಗೂ ಕೂಡ ಊಟ ಬಡಿಸಾದ್ಮೇಲೆ ಈ ಲಾಸ್ಟಲ್ಲಿ ಕೂತ್ಕೊಂಡಿದ್ವು. ಅಂದರೆ ನವೀನ ಪಕ್ಕದಲ್ಲಿ ಕೂತ್ಕೊಬಿಟ್ಟವನೇ, ನನಗಂತೂ ವಿಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ದ. ನೋಡಿ ಈ ಥರ ಇದೆ ಇವತ್ತಿನ ವ್ಲಾಗ್ನ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.